ಗೈಸ್ ನಾವು ಈ ಜನರೇಷನ್ ಅವರು ಕ್ಯಾಮ್ರಾ ಗರ್ಲ್ಸ್ ಆಗಿದ್ದೀವಿ, ಆ ಜನರೇಷನ್ ಅವರು ರೀಲ್ಸ್ ಮಾಡ್ತಾ ಇದ್ದಾರೆ. ನಾನು ಮದುವೆ ಊಟ ಇಲ್ಲ ಅಂತ ಅಂದ್ಕೊಂಡೆ. ಈ ವಾರದಲ್ಲಿ 2-3 ಮದುವೆ ಊಟ ಮಾಡಿದ್ದೀನಿ. ಜ್ಯೂಸ್ ಚೆನ್ನಾಗಿದೆ, ಜ್ಯೂಸ್ ತುಂಬಾ ಚೆನ್ನಾಗಿದೆ ಅಂತ 2ನೇ ಊಟ. ನಂಗೆ ಜೈಕಾರ ಹಾಕ್ರಿ ಎಲ್ಲರೂ. ಒಳ್ಳೆ ಡ್ರೆಸ್ ಚೆನ್ನಾಗಿಲ್ವಾ ಈ ಡ್ರೆಸ್ಸು? ಏ ಸಾಕು ಬಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವಾಗ ಟೈಮ್ ಬಂದ್ಬಿಟ್ಟು 12:30 ಏನೋ ಆಗಿದೆ. ಇವಾಗ ಒಂದು ಮದುವೆ ಇದೆ, ಸೊ ನಾನೀಗ ಹೋಗ್ತಾ ಇದ್ದೀನಿ. ಅಮ್ಮ ಹೋಗಬೇಕಿತ್ತು, ಬಟ್ ಅವರು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಬಿಕಾಸ್ ಅಮ್ಮಂಗೆ ಸ್ವಲ್ಪ ಎಲ್ಲ ಹೋಗಿದ್ದಾರೆ, ಎಲ್ಲಿಗೆ ಏನು ಅಂತೆಲ್ಲ ಆಮೇಲೆ ಹೇಳ್ತೀನಿ ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ. ಸೊ ಈಗಲೇ ಹೇಳೋದು ಬೇಡ. ಆ್ಯಂಡ್ ಇವಾಗ ಅಮ್ಮ ಹೋಗೋ ಬದಲು ನಾನು ಮತ್ತು ಅಪ್ಪ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಒಂದಷ್ಟು ಬೆಳಗ್ಗೆ ಎಲ್ಲ ಕೆಲಸಗಳಿತ್ತು, ಶೂಟ್ಸ್ ಇತ್ತು, ಎಲ್ಲನೂ ಮುಗಿಸ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಬೇಗನೆ ಬಂದಿದ್ದೀನಿ. ಕೆಲಸ ಮುಗಿಸ್ಕೊಂಡು 2 ಆಗ್ತಿತ್ತು ಬರೋದು. ಇಲ್ಲ ಹೋಗಬೇಕು ಅಂತ ಹೇಳಿ 11:30 12ಗೆ ಮನೆಗೆ ಬಂದು ರೆಡಿಯಾಗಿದ್ದೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಬಿಕಾಸ್ ನನ್ನ ಹತ್ರ ಮದುವೆಗೆ ಆ ಥರ ಔಟ್ಫಿಟ್ಸ್ ಅಂದರೆ ಒಂದು ತುಂಬ ಗ್ರ್ಯಾಂಡ್ ಔಟ್ಫಿಟ್ ಇದೆ, ಇನ್ನೊಂದು ತುಂಬ ಸಿಂಪಲ್ ಔಟ್ಫಿಟ್ ಇದೆ. ತುಂಬ ಗ್ರ್ಯಾಂಡ್ ಹಾಕೊಳ್ಳೋದು ಬೇಡ ಅಂದ್ಬಿಟ್ಟು ನಾರ್ಮಲಾಗಿ ಈ ಥರ ರೆಡಿಯಾಗಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಸಮ್ಮರ್ ಆಗಿರೋದ್ರಿಂದ ಚೆನ್ನಾಗಿ ರೆಡಿಯಾಗೋಕ್ಕೂ ಆಗಲ್ಲ. ಸ್ವೆಟ್ ಆಗ್ತಾ ಇರ್ತೀನಿ ನಾನು, ಇತ್ತೀಚೆಗೆ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಎಸ್, ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮದುವೆ ಊಟ ಇಲ್ಲ ಅಂತ ಅಂದ್ಕೊಂಡೆ. ಈ ವಾರದಲ್ಲಿ 2-3 ಮದುವೆ ಊಟ ಮಾಡಿದ್ದೀನಿ. ಬಟ್ ಸ್ಟಿಲ್ ಏನೇನೋ ಒಂದು ವೈಬ್ ಬಾಳೆ ಎಲೆಯಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ. ಸೊ ಇವಾಗ ಬೂದಿ ಆಗೋಗಿದೆ ಅಂತ ನಾನು ಅನ್ಸ್ಕೊತಾ ಇದ್ದೀನಿ. ಬಟ್ ಅಮ್ಮ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀನಿ. ಗಾಡೀಲಿ ಹೋಗ್ತಾ ಇದ್ದೀವಿ ಬಿಕಾಸ್ ನಮ್ಗೆ ತುಂಬ ಹತ್ತಿರ ಇದೆ. ಹೋಟೆಲಲ್ಲಿ ಮದುವೆ ರಿಸೆಪ್ಷನ್ನು, ಗೊತ್ತಿಲ್ಲ ಅಲ್ಲಿ ಊಟ ಎಲ್ಲ ಹೆಂಗಿರುತ್ತೆ, ಬಫೆನೋ ಏನೋ ಅಂತ. ಹೋಟೆಲ್ಗೆ ಹೋಗಿದ್ದೀವಿ, ಆ ಹೋಟೆಲ್ಗೆ, ಬಟ್ ಅಲ್ಲಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಲ್ಲ. ಸೊ ಹೋಗ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ. 2 ಫಂಕ್ಷನ್ ಇದೆ ಇವತ್ತು. ನಮ್ಮ ಅಪ್ಪಂಗೊಂದು ನನಗೊಂದು. ಅಪ್ಪನ ಫ್ರೆಂಡ್ ಗೃಹ ಪ್ರವೇಶ, ಅದಕ್ಕೆ ಅವ್ರು ಹೋಗ್ತಾರೆ. ಇವಾಗ ನಾನು ಮದುವೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ಟ್ರಾಫಿಕ್ ಇದೆ, ಇಷ್ಟು ಗಾಡಿಗಳು. ಒಳ್ಳೆ ಡ್ರೆಸ್ ಚೆನ್ನಾಗಿಲ್ವಾ ಈ ಡ್ರೆಸ್ಸು? ಏ ಸಾಕು ಬಾ. ಹೋಟ್ಲಿಗೆಲ್ಲ ಹಿಂಗೆ ಬರಬೇಕು. ಚೆನ್ನಾಗಿಲ್ವಾ ಇದು? ಹೋಟ್ಲಿಗೆ ಬಂದಿದ್ದೀಗ ಅಂದರೆ ಮದುವೆಗೆಲ್ಲ ಇಷ್ಟೇ ಬರೋದಪ್ಪ. ಈಗ ಯಾರೂ ಗ್ರ್ಯಾಂಡಾಗಿ ರೆಡಿ ಆಗೋಲ್ಲ, ಇದೇ ಸ್ಟ್ಯಾಂಡರ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ರೆಡಿ ಆಗೋಕ್ಕೆ ಇಷ್ಟ ಇಲ್ಲ. ಅದೇ ಮದುವೆ ಅಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ನಾವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದು ಅರ್ಥ ಇರೋಲ್ಲ ಅಂದ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಅರ್ಧ ಗಂಟೆ ಆಗ್ಬಿಡುತ್ತೆ ಲಿಫ್ಟಲ್ಲಿ ವೆಯ್ಟ್ ಮಾಡಿದ್ರೆ. ಇಲ್ಲೇ ಇತ್ತು, ನಾವು ಇಲ್ಲೇ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ಅನಿಸ್ತಾ ಇದೆ. ಫ್ಲೋರ್ ಅಂದ್ಕೊಂಡು ಬಂದೆ, ನೋಡಿದ್ರೆ 5th ಫ್ಲೋರ್. ಗೈಸ್ ಇಷ್ಟು ಜನ ಇದ್ದಾರೆ. ಇಸ್ಕೋ ಹೋಗಿ ಗೈಸ್. ಜ್ಯೂಸ್ ಚೆನ್ನಾಗಿದೆ, ಜ್ಯೂಸ್ ತುಂಬ ಚೆನ್ನಾಗಿದೆ ಅಂತ 2ನೇ ಊಟ. ಏನೋ ಹೇಳ್ತಾ ಇದ್ದಾರೆ ನನ್ನ ಬ್ಲಾಗ್ಗಳ ಬಗ್ಗೆ, ಅದಕ್ಕೆ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಜೀರೋ ಬೇಡ, ಜೀರೋ ಆದ್ರೆ ಫೇಸ್ ಎಲ್ಲ ಇದಲ್ಲ. ಒಂದು ಫ್ರೆಂಡ್ಸ್ ಜೊತೆ ನಾನು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೆಲ್ಫಿ ಮಾಡಕ್ಕೆ ಹೋಗಿದ್ದಾರೆ. ಎಲ್ಲ ಕವರ್ ಆಗಿದೆ. ಏ ಗಂಗಂಗ್ ಜೈಕಾರ ಹಾಕ್ರಿ ಎಲ್ಲರೂ. ಇನ್ನೊಂದ್ಸತಿ 3, 2, 1, 3. ಓಕೆ ಸ್ಟಾರ್ಟಾ? ಇರಿ ಆಂಟಿ ರೆಡಿ ಆಗ್ತಿದ್ದಾರೆ ಈಗ. ಟ್ರಯಲ್ ಮಾಡಿ ಆಯ್ತು. ಹಾಂ ಹಾಂ
ನೀವು ಇವ್ರ ಬೆನ್ನು ನಾವು ಈ ಜನ್ರೇಷನ್ ಅವರು ಕ್ಯಾಮ್ರಾ ಗರ್ಲ್ಸ್ ಆಗಿದ್ದೀವಿ, ಆ ಜನ್ರೇಷನ್ ಅವರು ರೀಲ್ಸ್ ಮಾಡ್ತಾ ಇದ್ದಾರೆ. ಸಿಂಗಲ್ ಅನ್ನಿ ಯಾರಾದ್ರು ಅಷ್ಟೇ ಸಿಂಗಲ್ ನಾನು ಒಬ್ಬಳೇ ಬರ್ತೀನಿ, ನಾನು ಮಾಡ್ತೀನಿ. ಇಲ್ಲ ಕಡೆ ಬರ್ತೀಯಾ? ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಶೂಟ್ ಅರ್ಧ ಬಿಟ್ಟು, ಬಿಕಾಸ್ ನನಗೆ ಇನ್ನೊಂದು ಕಡೆ ಹೋಗೋದಿದೆ, ಶೂಟ್ ಇದೆ, ಕೆಲಸ ಇದೆ, ಅದಕ್ಕೆ ಬಂದ್ಬಿಟ್ಟೆ. ಊಟ ಮಾಡಬೇಕು ಇವಾಗ. ಶೆಕೆ ಇವಾಗ ಅಷ್ಟೇ ಮನೆಗೆ ಬಂದೆ. 2 o'clock ಆಗಿದೆ ಆ್ಯಂಡ್ ಮದುವೆ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಅಮ್ಮ ಒಬ್ಬರು ಮಿಸ್ ಆದರು. ಅವ್ರು ಇದ್ದಿದ್ರೆ ಇನ್ನೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಜೊತೆ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಬರ್ಬೋದಿತ್ತು. ಸುಸ್ತಾಗ್ತಾಯಿದೆ, ಶೆಕೆ. ಆ್ಯಂಡ್ ಇವಾಗ ಫ್ರೆಶನ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ಗೆ ಹೋಗಬೇಕು. ಆ್ಯಂಡ್ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.